ನಮಸ್ಕಾರ ವೀಕ್ಷಕರೇ, ಶಿವನ ಶಕ್ತಿಯ ಪೀಠಗಳ ಯಾತ್ರೆಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಉದ್ಬೂರು ಗ್ರಾಮದ ಗ್ರಾಮ ದೇವತೆಯ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಉದ್ಬೂರು ಗ್ರಾಮವು ಕರ್ನಾಟಕದ ಮೈಸೂರು ಜಿಲ್ಲೆಯ ಮೈಸೂರು ತಾಲೂಕಿನಲ್ಲಿರುವ ಒಂದು ಸುಂದರವಾದ ಮತ್ತು ಸಾಂಪ್ರದಾಯಿಕ ಹಳ್ಳಿ. ಈ ಹಳ್ಳಿ ಮೈಸೂರಿನಿಂದ ಅತಿ ದೂರದಲ್ಲಿಲ್ಲ. ನಗರ ಜೀವನದ ಹತ್ತಿರ ಇದ್ದರೂ ಹಳ್ಳಿಯ ಶಾಂತಿ, ಪ್ರಕೃತಿ ಮತ್ತು ಸಂಪ್ರದಾಯಗಳ ಸುವಾಸನೆ ಉಳಿಸಿಕೊಂಡಿದೆ. ಜೊತೆಗೆ ಸಂಸ್ಕೃತಿಯ ದೃಷ್ಟಿಯಿಂದ ಉದ್ಬೂರು ಹಳ್ಳಿ ಒಂದು ಜೀವಂತ ಪರಂಪರೆಯ ಸಂಕೇತ. ಇಲ್ಲಿನ ದೇವಾಲಯಗಳು ಹಳ್ಳಿಯ ನಂಬಿಕೆಯ ಕೇಂದ್ರವಾಗಿದ್ದು, ವಾರ್ಷಿಕ ಜಾತ್ರೆಗಳು ಮತ್ತು ಹಬ್ಬಗಳು ಜನರ ಒಗ್ಗಟ್ಟನ್ನು ಬಿಂಬಿಸುತ್ತವೆ. ಒಟ್ಟಾರೆ ಉದ್ಬೂರು ಹಳ್ಳಿ ಮೈಸೂರಿನ ಸಂಸ್ಕೃತಿಯ ಪರಂಪರೆಯ ಒಂದು ಅಮೂಲ್ಯ ಭಾಗ. ಇದು ಭಾರತದ ಹಳ್ಳಿಗಳ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುವ ನಿಜವಾದ ದೇಶದ ಬೆನ್ನೆಲುಬು ಎಂದು ಈ ಒಂದು ಸ್ಥಳವನ್ನು ಕರೆಯಬಹುದಾಗಿದೆ. ಈ ಉದ್ಬೂರು ಗ್ರಾಮವು ಕೇವಲ ಭೂಮಿಯ ತುಂಡಲ್ಲ, ಇದು ಪೀಳಿಗೆಗಳಿಂದ ಹರಿದು ಬಂದ ಕತೆಗಳ, ನಂಬಿಕೆಗಳ ಮತ್ತು ಸಂಸ್ಕೃತಿಯ ಜೀವಂತ ತಾಣವಾಗಿದೆ. ಈ ಹಳ್ಳಿಯ ಪ್ರತಿಯೊಂದು ಬೀದಿ, ತೋಟ ಮತ್ತು ಗುಡ್ಡವು ತನ್ನದೇ ಆದ ಕಥೆಯನ್ನು ಹೇಳುತ್ತದೆ. ಹಿರಿಯರ ಬಾಯಲ್ಲಿ ಹೇಳಬಹುದಾದ ಜಾನಪದ ಗೀತೆಗಳು, ಪೌರಾಣಿಕ ಘಟನೆಗಳು, ದಂತಕಥೆಗಳು ಹಾಗೂ ದೇವರ ಕರುಣೆಯ ನಂಬಿಕೆಗಳು ಇವೆಲ್ಲವೂ ಉದ್ಬೂರಿನ ಆತ್ಮವನ್ನು ನಿರ್ಮಿಸುವ ಅಂಶಗಳಾಗಿವೆ. ಹಳ್ಳಿಯ ಹಿರಿಯರು ಹೇಳುವ ಪ್ರಕಾರ ಉದ್ಬೂರು ಪ್ರದೇಶದಲ್ಲಿ ಒಮ್ಮೆಯ ಕಾಲದಲ್ಲಿ ದೇವರ ಆಶೀರ್ವಾದದಿಂದ ಹಸಿರು ಬೆಳೆದು ಚಿಮ್ಮಿದವು ಎಂದು ದಂತಕಥೆಗಳು ಇದೆ. ಕೆಲವರು ಹಳ್ಳಿಯ ಮಧ್ಯದಲ್ಲಿರುವ ಹಳೆಯ ದೇವಾಲಯದ ಬಗ್ಗೆ ಇದು ದೈವ ಸ್ವಯಂ ಪ್ರತ್ಯಕ್ಷವಾದ ಸ್ಥಳ ಎಂದು ನಂಬುತ್ತಾರೆ. ಪ್ರತಿ ವರ್ಷ ಜಾತ್ರೆಯ ಸಂದರ್ಭದಲ್ಲಿ ಈ ದೇವರ ಪಾವನ ಸ್ಥಳದಲ್ಲಿ ಜನರು ಸೇರಿ ಭಕ್ತಿಯ, ನಂಬಿಕೆ ಮತ್ತು ಸಂಭ್ರಮದಿಂದ ಉತ್ಸವ ಆಚರಿಸುತ್ತಾರೆ. ಈ ಗ್ರಾಮದ ಜನರ ಜೀವನ ಶೈಲಿ ಸರಳತೆ, ಶ್ರಮ ಮತ್ತು ಸಹಕಾರದ ತತ್ವಗಳ ಮೇಲೆ ನಿಂತಿದೆ. ಇಲ್ಲಿ ಜನರ ಪ್ರಕೃತಿಯೊಡನೆ ಬೆರೆತು ಹೋಗಿ ಬೆಳಗಿನ ಜಾವ ಕೋಳಿಯ ಕೂಗು, ಹೊಲಗದ್ದೆಗಳಿಗೆ ತೆರಳುವ ರೈತರ ಹೆಜ್ಜೆ ಮತ್ತು ಸೂರ್ಯೋದಯದ ಹಸಿರು ಕಿರಣಗಳು ಹಳ್ಳಿಯ ದಿನದ ಆರಂಭವನ್ನು ಸೂಚಿಸುತ್ತದೆ. ಈ ಗ್ರಾಮವು ಮೈಸೂರು ನಗರದ ಹತ್ತಿರದಲ್ಲಿರುವುದರಿಂದ ಈ ಹಳ್ಳಿಯು ನಗರ ಮತ್ತು ಗ್ರಾಮ ಜನರ ಮಧ್ಯೆ ಇರುವ ಒಂದು ಸುಂದರ ಸೇತುವೆಯಂತೆ ಕಾಣಿಸುತ್ತದೆ. ಮೈಸೂರಿನಿಂದ ಕೆಲವು ಕಿಲೋಮೀಟರ್ಗಳ ಅಂತರದಲ್ಲಿರುವುದರಿಂದ ಉದ್ಬೂರು ಹಳ್ಳಿ ಪ್ರಾಚೀನ ಕಾಲದಿಂದಲೇ ಮೈಸೂರಿನ ಆರ್ಥಿಕ, ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲಿ ನಿಕಟ ಸಂಬಂಧ ಹೊಂದಿದೆ. ಸುಗ್ಗಿಯ ಕಾಲವು ಉದ್ಬೂರು ಹಳ್ಳಿಯ ರೈತರ ಬದುಕಿನ ಅತ್ಯಂತ ಪ್ರಮುಖವಾದ ಅವಧಿಯಾಗಿದೆ. ತಿಂಗಳುಗಟ್ಟಲೆ ಬೆಳೆ ಬೆಳೆಸಿ ಅದನ್ನು ಕಾಪಾಡಿ ಬೆಳೆಸಿದ ನಂತರ ಕೊಯ್ಲು ಮಾಡಲು ಸಿಗುವ ಆ ಸಮಯವನ್ನು ಹಳ್ಳಿಯ ಜನರು ದೇವರ ಕೃಪೆಯೆಂದು ಭಾವಿಸುತ್ತಾರೆ. ಸುಗ್ಗಿಯ ದಿನಗಳಲ್ಲಿ ಹಳ್ಳಿಯಲ್ಲೆಲ್ಲ ಚಟುವಟಿಕೆಗಳಿಂದ ತುಂಬಿರುತ್ತದೆ. ಬೆಳಗಿನ ಜಾವ ರೈತರು ಹೊಲಗಳಿಗೆ ತೆರಳಿ ಕತ್ತರಿ, ಕುಡುಗಿಲು ಇನ್ನಿತರ ಮುಂತಾದ ಉಪಕರಣಗಳಿಂದ ಬೆಳೆ ಕತ್ತರಿಸಲು ಶುರು ಮಾಡುತ್ತಾರೆ. ಹೊಲಗಳಲ್ಲಿ ಹಾಡು ಮತ್ತು ನಗು, ಉತ್ಸವ ಎಲ್ಲವೂ ಸೇರಿ ಹಬ್ಬದಂಥ ವಾತಾವರಣ ಉಂಟು ಮಾಡುತ್ತದೆ. ನಂತರ ದವಸ ಮಾಡುವುದು, ಬಿತ್ತನೆ ಬೀಜ ಬೇರ್ಪಡಿಸುವುದು ಮತ್ತು ಧಾನ್ಯದ ಸಂಗ್ರಹಣೆ ಮಾಡುವಂತಹ ಕೆಲಸಗಳು ನಡೆಯುತ್ತವೆ. ಹಳ್ಳಿಯ ಯುವಕರು ಮತ್ತು ಮಹಿಳೆಯರು ಸಹ ಈ ಕೆಲಸದಲ್ಲಿ ಸಮಾನವಾಗಿ ಪಾಲ್ಗೊಳ್ಳುತ್ತಾರೆ. ಮಹಿಳೆಯರು ಮನೆಗಳಲ್ಲಿ ಹೊಸ ಧಾನ್ಯಗಳಿಂದ ತಿನಿಸುಗಳು ತಯಾರಿಸುತ್ತಾರೆ. ಹೊಸ ಅಕ್ಕಿಯಿಂದ ಅಕ್ಕಿ ಪಾಯಸ, ಹೊಸ ರಾಗಿಯಿಂದ ರಾಗಿ ಮುದ್ದೆ, ಹಾಲಿನಿಂದ ಹಬ್ಬದ ಊಟ ಇತ್ಯಾದಿ ತಯಾರಿಸುತ್ತಾರೆ. ಮನೆಗಳಲ್ಲಿ ದೇವರಿಗೆ ಧಾನ್ಯ ಸಮರ್ಪಿಸಿ ಹಬ್ಬದ ಆಚರಣೆಯನ್ನು ಆಚರಿಸುತ್ತಾರೆ. ಹಳ್ಳಿಯಲ್ಲಿ ದನಕರುಗಳು ಕೇವಲ ಪಶುಗಳಲ್ಲ, ಅವು ಹಳ್ಳಿಯ ಜೀವನದ ಅವಿಭಾಜ್ಯ. ರೈತರ ಆಸ್ತಿಯಷ್ಟೇ ಅಲ್ಲದೆ ಅವರ ಆತ್ಮದ ಒಂದು ಅಂಗ. ಇಲ್ಲಿ ಪ್ರತಿಯೊಂದು ಮನೆಗೂ ಒಂದು ಅಥವಾ ಹೆಚ್ಚು ದನಕರುಗಳು ಇರುತ್ತವೆ. ಅವು ರೈತರ ಶ್ರಮದ ಸಹಾಯಕರು. ಒಟ್ಟಿನಲ್ಲಿ ಉದ್ಬೂರು ಹಳ್ಳಿಯ ದನಕರುಗಳು ಪ್ರಕೃತಿಯೊಡನೆ ಇರುವ ಮನೋಸಂಬಂಧದ ಜೀವಂತ ಉದಾಹರಣೆಗಳಲ್ಲಿ ಒಂದಾಗಿದೆ. ಅವು ಹಳ್ಳಿಯ ಆರ್ಥಿಕ ಬಲ, ಸಾಂಸ್ಕೃತಿಕ ಪರಂಪರೆ ಮತ್ತು ಪ್ರೀತಿಯ ಸಂಕೇತವಾಗಿವೆ. ಇನ್ನು ಗ್ರಾಮದ ಸಂಪ್ರದಾಯ ಮತ್ತು ಮಾರಿ ಹಬ್ಬದ ಆಚರಣೆಗಳ ಬಗ್ಗೆ ನೋಡುವುದಾದರೆ, ಉದ್ಬೂರು ಹಳ್ಳಿಯ ಸಂಪ್ರದಾಯ ಮತ್ತು ನಂಬಿಕೆಯ ಪ್ರಮುಖ ಅಂಶವೆಂದರೆ ಮಾರಿ ಹಬ್ಬ. ಈ ಹಬ್ಬವನ್ನು ಹಳ್ಳಿಯ ಜನರು ಅತ್ಯಂತ ಭಕ್ತಿ ಮತ್ತು ಭಾವಪೂರ್ಣವಾಗಿ ಆಚರಿಸುತ್ತಾರೆ. ಮಾರಿ ಅಮ್ಮ ಅಥವಾ ಮಾರಮ್ಮ
ದೇವತೆ ಹಳ್ಳಿಯ ರಕ್ಷಕಿ, ರೋಗ ಬಾಧೆಗಳನ್ನು ದೂರ ಮಾಡುವ ಶಕ್ತಿಯ ಸಂಕೇತ ಎಂದು ಜನರು ನಂಬುತ್ತಾರೆ. ಮಾರಿ ಹಬ್ಬ ಸಾಮಾನ್ಯವಾಗಿ ಬೇಸಿಗೆಯ ಕೊನೆಯ ಭಾಗದಲ್ಲಿ ಅಥವಾ ಮಳೆಗಾಲದ ಆರಂಭಕ್ಕೂ ಮುನ್ನ ಆಚರಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಹಳ್ಳಿಯ ವಾತಾವರಣವೆಲ್ಲ ಭಕ್ತಿಯ ಸಡಗರದಿಂದ ತುಂಬಿರುತ್ತದೆ. ಹಬ್ಬದ ಮುನ್ನದ ದಿನಗಳಲ್ಲಿಯೇ ದೇವಾಲಯವನ್ನು ಅಲಂಕರಿಸಲಾಗುತ್ತದೆ. ಪೀಠ, ತೋಟಗಳ ದೀಪ ಮತ್ತು ಹೂಗಳಿಂದ ಅಮ್ಮನ ಮಂದಿರವನ್ನು ಸಿಂಗಾರ ಮಾಡುತ್ತಾರೆ. ಹಬ್ಬದ ಮುಖ್ಯ ದಿನದಂದು ಹಳ್ಳಿಯ ಎಲ್ಲರೂ ಒಟ್ಟಾರೆ ಸೇರಿ ಈ ಹಬ್ಬವನ್ನು ಆಚರಿಸುತ್ತಾರೆ. ಬಲಿಪಡೆ, ಮಂಗಳಾರತಿ ಮತ್ತು ಪೂಜೆ ಆರತಿ ಮುಂತಾದ ಕಾರ್ಯಕ್ರಮಗಳಿಂದ ವಿಶೇಷ ಮತ್ತು ವಿಭಿನ್ನ ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ. ಹಬ್ಬದ ಸಂದರ್ಭದಲ್ಲಿ ಮಹಿಳೆಯರು ಹಾಡುವ ಮಾರಮ್ಮನ ಜಾನಪದ ಹಾಡುಗಳು ಈ ಉತ್ಸವಕ್ಕೆ ಭಾವನಾತ್ಮಕ ಚೈತನ್ಯ ನೀಡುತ್ತವೆ. ರಾತ್ರಿಯ ವೇಳೆ ಮಾರುಕಟ್ಟೆ, ಜಾತ್ರೆ, ಹಳ್ಳಿಯ ಸುತ್ತಲಿನ ದೇವರ ಪವಾಡ ಕಥೆಗಳನ್ನು ಹೇಳುವ ಹರಿಕಥೆಗಳು ಅಥವಾ ಬಯಲಾಟಗಳು ನಡೆಯುತ್ತವೆ. ಈ ರೀತಿಯ ಎಲ್ಲ ಸಂಪ್ರದಾಯಗಳ ಪ್ರಕಾರ ಈ ಉದ್ಬೂರು ಗ್ರಾಮದಲ್ಲಿ ಗ್ರಾಮ ದೇವತೆಯ ಹಬ್ಬವನ್ನು ಆಚರಿಸಲಾಗುತ್ತದೆ. ಮೊದಲಿಗೆ ದೇವಾಲಯದಿಂದ ಮಂಗಲ ದ್ರವ್ಯಗಳ ಸಮೇತವಾಗಿ ಗ್ರಾಮದ ಶುರುವಿನಲ್ಲಿ ಕಂಡುಬರುವ ಮಹದೇಶ್ವರ ದೇವಾಲಯದಲ್ಲಿ ಹೊಸ ಮಡಕೆಗೆ ನೀರನ್ನು ತುಂಬಿ ದೇವಾಲಯಕ್ಕೆ ಮಂಗಳವಾದ್ಯಗಳ ಸಮೇತವಾಗಿ ತರಲಾಗುತ್ತದೆ. ಈ ಮಡಕೆಗಳಲ್ಲಿ ತಂದಂತಹ ಪವಿತ್ರ ಜಲದಿಂದ ಮಾರಮ್ಮನ ದೇವಾಲಯದಲ್ಲಿ ದೇವಿಗೆ ಪ್ರಸಾದ ಮತ್ತು ನೈವೇದ್ಯವನ್ನು ತಯಾರಿಸಲಾಗುತ್ತದೆ. ಈ ನೈವೇದ್ಯವನ್ನು ಮಾರಮ್ಮನಿಗೆ ಇಷ್ಟವಾದ ಪದಾರ್ಥಗಳಿಂದಲೇ ಮಾಡಲಾಗುತ್ತದೆ. ಅರಿಶಿಣ, ಅಕ್ಕಿಯಿಂದ ಸಪ್ಪೆ ಮಡೆ ಅನ್ನವನ್ನು ಹುಯ್ಯಲಾಗುತ್ತದೆ. ಇನ್ನು ಗ್ರಾಮಸ್ಥರು ತಮ್ಮದೇ ಆದ ಪದಾರ್ಥಗಳನ್ನು ಒಗ್ಗೂಡಿಸಿ ಎಲ್ಲ ರೀತಿಯ ಸಾಮಗ್ರಿಗಳ ಸಮೇತವಾಗಿ ದೇವಾಲಯದ ಮುಂಭಾಗದಲ್ಲಿ ನೆರೆಯುತ್ತಾರೆ. ಹಿರಿ ಮಡಕೆಯಿಂದ ಸ್ವಲ್ಪ ಬೆಂಕಿಯನ್ನು ಪಡೆದು ತಾವು ತಂದಿರುವ ಸಾಮಗ್ರಿಗಳಲ್ಲಿ ದೇವಿಗೆ ನೈವೇದ್ಯವನ್ನು ತಯಾರಿಸುತ್ತಾರೆ. ಎತ್ತಿನ ಒಲೆಯ ಸಹಾಯದಿಂದ ದೇವಾಲಯದ ಮುಂಭಾಗದಲ್ಲಿ ದೇವಿಗೆ ಇಷ್ಟವಾದ ಪ್ರಸಾದವನ್ನು ತಯಾರಿಸುತ್ತಾರೆ. ಈ ಪ್ರಸಾದ ತಯಾರಾದ ಬಳಿಕ ದೇವಾಲಯದ ಮುಂಭಾಗದಲ್ಲಿರುವ ನೈವೇದ್ಯದ ಬಾಳೆ ಎಲೆಯ ಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ನೈವೇದ್ಯವನ್ನು ಇಟ್ಟು ಮಿಕ್ಕಿದ ಪ್ರಸಾದವನ್ನು ತಮ್ಮ ಮನೆಗಳಿಗೆ ಕೊಂಡೊಯ್ಯಲಾಗುತ್ತದೆ. ಬಳಿಕ ಮನೆಯಲ್ಲಿ ದೇವಿಗೆ ಇಷ್ಟವಾದ ಮತ್ತೊಂದು ನೈವೇದ್ಯವಾದ ಸಿಹಿ ತಿನಿಸಿನ ತಂಬಿಟ್ಟಿನ ಪದಾರ್ಥವನ್ನು ತಯಾರಿಸುತ್ತಾರೆ. ಇನ್ನು ಮುಂದಿನ ವಿಡಿಯೋನಲ್ಲಿ ತಂಬಿಟ್ಟು ತಯಾರಿಸಿದ ಬಳಿಕ ದೇವಿಗೆ ತಂಪು ತರುವುದರ ಬಗ್ಗೆ ಮತ್ತು ಮಾರಿ ಹಬ್ಬದ ಇನ್ನಿತರ ವಿಶೇಷತೆಗಳ ಬಗ್ಗೆ ಮುಂದಿನ ವಿಡಿಯೋನಲ್ಲಿ ತಿಳಿದುಕೊಳ್ಳೋಣ.